ಹೌದು, ಇದು ಒಂಥರ ನಮ್ಮಲ್ಲಿ ಒಂದು ಪರಿವರ್ತನೆ ಆಗಬೇಕಾದ್ರೆ ಕಾನ್ಸ್ಟೆಂಟಾಗಿ ಕೇಳ್ತಾ ಇದ್ದರೆ, ಪದೇ ಪದೇ ನಮ್ಮ ಮನಸ್ಸಿನಲ್ಲಿ ಇದು ನಡೀತಾ ಇದ್ದರೆ ಅದು ಆ್ಯಕ್ಷನ್ಗೆ ಬಂದ್ಬಿಡುತ್ತೆ. ಅದು ಗ್ಯಾಪ್ ಬಿಟ್ಬಿಡಬಾರ್ದು. 6 ತಿಂಗಳು ಬಿಟ್ಬಿಟ್ಟು ಕೇಳೋದು, ಆಮೇಲೆ ಯಾವಾಗಲೂ ಇಷ್ಟ ಬಂದಾಗ ವಾರಕ್ಕೊಂದು ಸತಿ ಸುಮ್ಮನೆ ಜ್ಞಾಪಿಸ್ಕೊಂಡು ಸತ್ಸಂಗಕ್ಕೆ ಹೋಗೋದು, ಎಲ್ಲೋ ಅರ್ಧ ಕೇಳಿದ್ದೀರಾ ಅಲ್ಲಿಗೆ ಬಿಟ್ಬಿಡೋದು, ಆ ಥರ ಎಲ್ಲ ಮಾಡಬಾರ್ದು. ಯಾವತ್ತೋ ಒಂದಿನ ಮೆಡಿಟೇಷನ್ ಮಾಡಿದ್ರೆ ಹುಣ್ಣಿಮೆಗೋ ಅಮಾವಾಸ್ಯೆಗೋ ಒಂದಿನ ಪ್ರಯೋಜನ ಆಗಲ್ಲ. ಅದು ಯಾವುದೂ ಅಷ್ಟೇ ನಿರಂತರವಾಗಿ ಕನ್ಸಿಸ್ಟೆನ್ಸಿ ಬೇಕು ಮಾಡಬೇಕಾದ್ರೆ. ಆವಾಗ ನಿಮಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ನಿಮ್ಗೆ ರಿಸಲ್ಟು ಇನ್ಸ್ಟಾಲ್ಮೆಂಟಲ್ಲಿ ಗೊತ್ತಾಗುತ್ತೆ. ಪರವಾಗಿಲ್ವಲ್ಲ, ನಿನ್ನೆಕ್ಕಿಂತ ನಾನು ಇವತ್ತು ಪರವಾಗಿಲ್ವಲ್ಲ, ಇವತ್ತಿಗಿಂತ ನಾನು ನಾಳೆ ಇನ್ನೊಂದಿಷ್ಟು ಪರವಾಗಿಲ್ಲ ಆಗ್ತೀನಿ. ಅದರಿಂದ ಗಮನಿಸಲೂಬೇಕು, ಕಾನ್ಸ್ಟೆಂಟಾಗಿ ಮಾಡ್ತಾ ಇರಬೇಕು, ಆವಾಗ ಪರಿಣಾಮ ಆಗುತ್ತೆ. ಬೇಕು ಮೈಕ್ರೋ ಇನ್ಸ್ಟಾಲ್ಮೆಂಟ್ನಲ್ಲಿ ನೀವು ಬದಲಾಗ್ತಾ ಹೋಗ್ತೀರಾ, ಅದು ಕಣ್ಣಿಗೆ ಕಾಣಲ್ಲ. ಅದು ಸಡನ್ನಾಗಿ ಒಂದೊಂದು ಸತಿ ಸಿಚುಯೇಷನಲ್ಲಿ ಮುಂಚೆ ಆಗಿದ್ದರೆ ನಾನು ಹೇಗಿರ್ತಿದ್ದೆ, ಇವಾಗ ಇದನ್ನೆಲ್ಲ ಕೇಳಿದ್ಮೇಲೆ ಎಷ್ಟೋ ಚೇಂಜ್ ಆಗಿದ್ದೀನಿ ಅಂತ ಅನಿಸುತ್ತೆ.